ದಾಂಡೇಲಿ ನಗರದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ. ಬಣ್ಣಗಳ ಹಬ್ಬ ಹೋಳಿ ಹಬ್ಬವನ್ನು ದಾಂಡೇಲಿ ನಗರದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಇಂದು ಶುಕ್ರವಾರ ಬೆಳಗಿನಿಂದಲೇ ಹೋಳಿ ಸಂಭ್ರಮ ನಗರದೆಲ್ಲೆಡೆ ಮನೆ ಮಾಡಿದ್ದು, ನಗರದ ಗಲ್ಲಿ ಗಲ್ಲಿಗಳಲ್ಲಿ ರಂಗಿನಾಟ ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡಿತು. ಮಕ್ಕಳು, ಮಹಿಳೆಯರು, ವಯೋವೃದ್ಧರೆನ್ನದೇ ಪರಸ್ಪರ ಬಣ್ಣ ಎರಚಿ ಹೋಳಿ ಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಪ್ರಮುಖ ವಿಶೇಷವೆಂದರೆ ನಗರದಲ್ಲಿ ಎಲ್ಲ ಜಾತಿ, ಮತ, ಧರ್ಮ ಬಾಂಧವರು ಹೋಳಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರಿದರು. ನಗರದ ಸೋಮಾನಿ ವೃತ್ತದಲ್ಲಿ ನಂದೀಶ್ ಮುಂಗುರುವಾಡಿ ಮತ್ತು ಅವಿನಾಶ್ ಗೋಡ್ಕೆ ಗೆಳೆಯರ ಬಳಗದ ವತಿಯಿಂದ, ಕುಳಗಿ ರಸ್ತೆಯಲ್ಲಿ ಸ್ಥಳೀಯ ಗೆಳೆಯರ ಬಳಗದ ಆಶ್ರಯದಡಿ, ಲೆನಿನ್ ರಸ್ತೆಯಲ್ಲಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಆಶ್ರಯದಡಿ ಹಾಗೂ ನಗರದ ಗಾಂಧಿನಗರ, ಹಳೆ ದಾಂಡೇಲಿ, ಆಜಾದ್ ನಗರ, ಬೈಲ್ಪಾರ್, ಸುಭಾಷ್ ನಗರ, ಅಂಬೇವಾಡಿ, ನಿರ್ಮಲ್ ನಗರ, ಬಸವೇಶ್ವರ ನಗರ, ಸುದರ್ಶನ್ ನಗರ, ಮಾರುತಿ ನಗರ, 14ನೇ ಬ್ಲಾಕ್ ಟೌನ್ಶಿಪ್, ಕುಳಗಿ ರಸ್ತೆ, ಬಾಂಬೆ ಚಾಳ, ಹಳಿಯಾಳ ರಸ್ತೆ, ವಿನಾಯಕ್ ನಗರ, ಮಿರಾಶಿಗಲ್ಲಿ, ದೇಶಪಾಂಡೆ ನಗರ, ಪಟೇಲ್ ನಗರ, ಸಂಡೇ ಮಾರ್ಕೆಟ್ ಸೇರಿದಂತೆ ನಗರದ ವಿವಿಧೆಡೆಗಳಲ್ಲಿ ಹೋಳಿ ಸಂಭ್ರಮ ಮುಗಿಲು ಮುಟ್ಟಿತು. ಇಂದು ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಂಭ್ರಮ ಸಡಗರದಿಂದ ಹೋಳಿ ಹಬ್ಬವು ಸಂಪನ್ನಗೊಂಡಿತು. ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಪೊಲೀಸ್ ಇಲಾಖೆಯು ಈಗಾಗಲೇ ಕರೆ ನೀಡಿತ್ತು. ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಹಾಗೂ ಪ್ರಭಾರಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರ ನೇತೃತ್ವದ ಪೊಲೀಸ್ ತಂಡ ಹೋಳಿ ಹಬ್ಬದ ಶಾಂತಿಯುತ ಆಚರಣೆಗೆ ಸೂಕ್ತ ಕ್ರಮವನ್ನು ಕೈಗೊಂಡಿತ್ತು.